100 ಆನೆ ಬಲ ಬಂದ ಹಾಗಾಯ್ತು. ಹೌದು, ಇದ್ದಕ್ಕಿದ್ದಾಗೆ ನಿಮ್ಗ್ಯಾಕೆ ಯೋಚನೆ ಬಂತು? ನೀವೇ ಹುಡುಕಿ ಫಿಕ್ಸ್ ಮಾಡಿರೋ ಮದುವೆ ಇದು ಅಲ್ವಾ? ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನೇನು ಕೇಳ್ಬೇಡ, ನಾನು ಏನು ಹೇಳೋ ಪರಿಸ್ಥಿತಿಲಿಲ್ಲ ಅಂತ. ಸರಿ ಬಿಡಿಮ್ಮ, ನೀವು ನನಗೆ ಕೆಲಸ ಒಪ್ಸಿದಿರಲ್ಲ, ಇನ್ನ ನೀವು ನಿಶ್ಚಿಂತೆ ಎಂದಿರಿಮ್ಮ. ಆದ್ರೆ ಈ ಮದ್ವೆನ ಹೇಗೋ ನಿಲ್ಲಿಸ್ತೀಯಾ? ನಾನೇ ಅರ್ಜುನ್ ಹತ್ರ ನೇರವಾಗಿ ಕೇಳ್ಕೊಂಡೆ ಈ ಮದ್ವೆ ಬೇಡ ಅಂತ, ಆದ್ರೆ ಅವನು ಒಪ್ತಾನೆ ಇಲ್ಲ. ಈಗ್ಲೂ ಒಪ್ಪಲ್ಲ, ಅದ್ ನನಗ್ ಗೊತ್ತು. ಆದ್ರೆ ನಾನ್ ಬಿಡ್ಬೇಕಲ್ಲಮ್ಮ. ಆ ಅರ್ಜುನ್ನ ಹಿಡಿದು ರೂಮಲ್ಲಿ ಕೂರಿಸಿ ಅವಳನ್ನ ಮನೆಯಿಂದ ಆಚೆ ಹಾಕ್ತೀನಿ. ಅಯ್ಯಯ್ಯೋ, ದಯವಿಟ್ಟು ಆ ಮೀರಾ ತಂಟೆಗೆ ಮಾತ್ರ ಹೋಗ್ಬೇಡ ನೀನು. ಆ ಮೀರಾ ಸಾಮಾನ್ಯದವಳಲ್ಲ, ನೆರಳು ಕೂಡ ಅವಳ ಮೇಲೆ ಹೋಗ್ಬಾರ್ದು. ಆ ಮೀರಾ ತಂಟೆಗೆ ಹೋಗ್ದೆ ಹೇಗಾದ್ರೂ ಮಾಡಿ ಈ ಮದ್ವೆನ ನಿಲ್ಸೋ ಪ್ರಯತ್ನ ಮಾಡು. ಕರ್ಣ, ಇನ್ನು ಉಳಿದಿರೋ ಕೆಲವೇ ದಿನಗಳಲ್ಲಿ ಈ ಮದ್ವೆನ ಹೇಗ್ ನಿಲ್ಲಿಸ್ತೀಯೋ? ಅರ್ಜುನ್ ಸೇವಂತಿನ ಮತ್ತೆ ನೀನ್ ಹೇಗ್ ಒಂದ್ ಮಾಡ್ತೀಯೋ? ಆ ಜೋಡಿನ ಯಾವ ಕಣ್ ತುಂಬ ನೋಡ್ತೀನೋ ಗೊತ್ತಾಗ್ತಿಲ್ಲ. ಯಾಕೆ ಮೀರಾ, ಮೆಹಂದಿ ಹಾಕೋರ್ನ ಯಾಕೆ ಬರ್ಬೇಡ ಅಂತಂದೆ? ನಿನ್ಗೆ ಈ ಮದ್ವೆ ಇಷ್ಟ ಇಲ್ವಾ? ಹಾಗಾದ್ರೆ ಈ ಮದ್ವೆ ಕ್ಯಾನ್ಸಲ್ಲಾ? ಛೇ ಆಂಟಿ, ಯಾಕೆ ಹೀಗೆಲ್ಲ ಮಾತಾಡಿ ಅಪಶಕುನ ನುಡಿತಾ ಇದ್ದೀರಾ ಆಂಟಿ? ಈ ಮದ್ವೆ ನಡೆಯುತ್ತೆ. ಅದೇ ಮೆಹಂದಿ ಶಾಸ್ತ್ರ, ಅದು ಖಂಡಿತವಾಗ್ಲೂ ನಡೆಯುತ್ತೆ, ಡೌಟೇ ಬೇಡ. ಮೀರಾ, ಯಾಕೆ ಸುಮ್ಮನೆ ಎಲ್ರಿಗೂ ಕನ್ಫ್ಯೂಸ್ ಮಾಡ್ತಾ ಇದೀಯಾ? ಸರ್, ಇದ್ರಲ್ಲಿ ಯಾವ ಕನ್ಫ್ಯೂಷನ್ಸು ಬೇಡ. ನನಗೆ ಅವ್ರ ಹತ್ರ ಮೆಹಂದಿ ಹಾಕಿಸ್ಕೊಳ್ಳೋದಕ್ಕಿಂತ ಸೇವಂತಿ ಮೇಡಮ್ ಕೈಲಿ ಮೆಹಂದಿ ಹಾಕಿಸ್ಕೋಬೇಕು ಅಂತ ಆಸೆ. ಇವರಾದ್ರೆ ಮನ್ಸಾರೆ ಪ್ರೀತಿಯಿಂದ ಹಾಕ್ತಾರೆ, ಆಶೀರ್ವಾದ ಮಾಡ್ತಾರೆ. ಅದೇ ನನಗ್ ಶ್ರೇಯಸ್ಸು. ಏನ್ ಸೇವತಿ? ಅಷ್ಟೇ ತಾನೆ, ಧಾರಾಳವಾಗಿ ಹಾಕ್ತೀನಿ. ಆಲ್ ಆಫ್ ಅ ಸಡನ್ ನಾನು ಹೀಗೆ ಹೇಳ್ದೆ ಅಂತ ನಿಮ್ಗೇನ್ ಬೇಜಾರಿಲ್ಲ ಅಲ್ವಾ? ಛೇ, ಖಂಡಿತವಾಗ್ಲೂ ಇಲ್ಲ. ನಿನಗ್ ಖುಷಿ ಆಗತ್ತೆ ಅನ್ನೋದಾದ್ರೆ ನನಗೂ ಖುಷಿನೇ. ಕೈ ಕೊಡು. ಫಸ್ಟು ನನಗೆ ಹಾಕ್ಬಿಡು ಸೇವಂತಿ, ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ಬೇಕು. ಸರ್, ಮೆಹಂದಿ ಹಾಕದ್ಮೇಲೆ ಅದು ಒಣಗೋವರೆಗೂ ನೀವು ಯಾವ ಕೆಲಸನೂ ಮಾಡೋ ಹಾಗಿಲ್ಲ, ಮನೆ ಬಿಟ್ಟು ಆಚೆ ಹೋಗೋ ಹಾಗೂ ಇಲ್ಲ. ಅದು ನಮ್ದುಗೆ ಗೊತ್ತು ಮೇಡಮ್, ನಮ್ದುಗೆ ವರ್ಕ್ ಫ್ರಮ್ ಹೋಮ್, ಅದು ನಿಮ್ದುಗೆ ಗೊತ್ತು ಅಲ್ಲ. ನಮ್ದಕ್ಕೆ ಗೊತ್ತೈತೆ, ನಿಮ್ದಕ್ಕೆ ಮೀರಾದು ಜೊತೆಗೆ ಬಹುತು ಪ್ಯಾರ ಆಗ್ಬಿಟ್ಟೈತಲ್ಲ, ಅದಕ್ಕೆ ಸೇವಂತಿಗೆ ಬಹುತು ಖುಷಿಯಾಗಿ ನಿಮ್ಗೆ ಮೆಹಂದಿ ಆಗ್ತೈತೆ. ಇವಳೇನು ನಿಜಕ್ಕೂ ಖುಷಿ ಪಡ್ತಾ ಇದ್ದಾಳ, ಇಲ್ಲ ನಗುವಿನ ಮುಖವಾಡ ಹಾಕೊಂಡು ನನ್ನನ್ನು ಯಾಮರಿಸ್ತಾ ಇದ್ದಾಳ? ಉರ್ಸಣ ಅಂದ್ರೆ ಇವಳು ಹುರ್ಕೋತಾನೆ ಇಲ್ವಲ್ಲ. ಸರ್, ಕೈ ಕೊಡಿ. ಡಿಸೈನ್ ಸಿಂಪಲ್ ಆಗಿರ್ಲಿ. ಹಾ, ಸಿಂಪಲ್ ಆಗಿ ಮೀರಾ ಅಂತ ಬಿಡಿಸಿ. ಸೇವಂತಿ, ಅರ್ಜುನ್ ಏನು ಅನ್ನಲ್ಲ, ಅವನಿಗೂ ಕೈಯಲ್ಲಿ ಮೀರಾ ಹೆಸರೇ ಬೇಕು. ಅದಕ್ಕೆ ಸಿಂಪಲ್ ಆಗಿರ್ಲಿ ಅಂತ ಅವನು ನಿನ್ಗೆ ಸೂಚನೆ ಕೊಡ್ತಿದ್ದಾನೆ ಅಲ್ವೇನೋ? ಹೌದೌದು. ಹೌದು. ಕೊಡಿ.
ಮೀರಾ, ನೀನೇನು ಹೇಳಲೇ ಇಲ್ಲ. ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಮೇಡಮ್. ನಿಜವಾಗ್ಲೂ ಪದಗಳೇ ಸಿಗ್ತಾ ಇಲ್ಲ. ನನ್ನ ಹೆಸರು 2 ಅಕ್ಷರ ಆದ್ರೂ ಇಷ್ಟು ಸುಂದರವಾಗಿದೆ ಅಂತ ನನಗಿವತ್ತೇ ಗೊತ್ತಾಗಿದ್ದು. ಥ್ಯಾಂಕ್ಸ್ ಅ ಲಾಟ್ ಮೇಡಮ್. ಈಗ ನಿನ್ ಸರ್ದಿ, ಕೈ ಕೊಡು. ಸೇವಂತಿ, ಈಗ ಅರ್ಜುನ್ ಹೆಸರು ಮೀರಾ ಕೈಲಿ. ದೇವ್ರೆ, ಇದೆಂಥ ಪರೀಕ್ಷೆನಪ್ಪ. ಅರ್ಜುನ್ ಸರ್ ಹೆಸರನ್ನ ನಾನೇ ನನ್ನ ಕೈಯಾರೆ ಇನ್ನೊಬ್ಳ ಕೈ ಮೇಲೆ ಹೇಗ್ ಬರೀಲಿ? ಹಾಗೆ ಬರೆಯಕ್ ಸಾಧ್ಯನಾ ನನ್ನ ಕೈಲಿ? ದೇವ್ರೆ, ದಯವಿಟ್ಟು ನಾನು ಎಮೋಷನಲ್ ಆಗ್ತಿರೋ ಹಾಗೆ ನೋಡ್ಕೊಳಪ್ಪ.